जिल्ह्यातील सर्व ज्येष्ठ नेते एकत्र येऊन पक्षभेद आणि जातीभेद विसरून डीसीसी बँकेचे अध्यक्ष व उपाध्यक्ष निवडून दिले आहेत। सहकारी क्षेत्राच्या निवडणुकीत कोणी जिंकलं नाही, कोणी हरलं नाही, सहकारी क्षेत्र जिंकलंय असे माजी खासदार रमेश कत्ती म्हणाले। बेळगावमध्ये पत्रकारांशी बोलताना त्यांनी सांगितले की या निवडणुकीत रमेश कत्ती एकटे पडले का या प्रश्नावर ते म्हणाले की कोणीही एकटे पडले नाही असा प्रश्नच येत नाही। 42 वर्षीय प्रशासन चालवल्यानंतर पुढील पिढीसाठी चांगली व्यवस्था निर्माण करावी या उद्देशाने सर्व ज्येष्ठ नेत्यांशी चर्चा करून अण्णासाहेब जोल्ले यांना अध्यक्ष आणि राजू कागे यांना उपाध्यक्ष म्हणून निवडले आहे असे कत्ती यांनी स्पष्ट केले। ನೀವು ಕೇಳಿ ಹೇಳ ಇದು ನಾವೇನು ಬಗ್ರಿ ಹಾಡ್ಲನ ಸರ್ ಅದೇ ಇವತ್ತು ಅಧ್ಯಕ್ಷರ ಆಯ್ಕೆ ಉಪಾಧ್ಯಕ್ಷರ ಆಯ್ಕೆ ಆಯಿತು ಏನು ಹೇಳ್ತಾರೆ? ಸ್ವಾಭಾವಿಕ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ದಿವಸ ಅಧ್ಯಕ್ಷರು ಉಪಾಧ್ಯಕ್ಷ ಆಯ್ಕೆ ಆಗುವ ಮುಖಾಂತರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜಿಲ್ಲೆಯ ಎಲ್ಲ ಹಿರಿಯರು ಮತ್ತು ಎಲ್ಲ ಶಾಸಕರು ಮಾರ್ಗದರ್ಶಕರನ್ನ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆಯಾಗಿದೆ। ಇವತ್ತು ಯಾರು ಚುನಾವಣೆ ಗೆದ್ದಿಲ್ಲ, ಯಾರು ಸೋತಿಲ್ಲ, ಸಹಕಾರಿ ಕ್ಷೇತ್ರ ಇವತ್ತು ಗೆದ್ದಿದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಬರುತ್ತೆ। ಒಂಟಿಯಾದ್ರ ಯಾರು ಇಷ್ಟು ವರ್ಷ ತಾವು ರಾಜಕೀಯವಾಗಿ ಡಿಸಿಷನ್ ಗೆದ್ದಲಿತ್ತು, ಈ ಎಲ್ಲ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಒಂಟಿಯಾದ್ರ ಅಂತ? ಯಾರು ಒಂಟಿಯಾಗಿಲ್ಲ ಅಂದರೆ ಇದರರ್ಥ ಈಗ ಯಾರು ಒಂಟಿಯಾಗೋ ಪ್ರಶ್ನೆನೇ ಇಲ್ಲ। 40-42 ವರ್ಷ ಮಾಡಿದ ನಂತರ ಇನ್ನೊಬ್ಬರಿಗೆ ನಾವು ಅದನ್ನು ಒಪ್ಪಿಸಿಕೊಟ್ಟು ಮುಂದಿನ ದಿನಮಾನಗಳಿಗೆ ಒಳ್ಳೆಯ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ಹಿರಿಯರು ಚರ್ಚೆ ಮಾಡಿ ಇವತ್ತು ದಿವಸ ಅಣ್ಣಾಸಾಹೇಬ್ ಜೊಲ್ಲೆ ಅವರನ್ನು ಮತ್ತು ರಾಜು ಕಾಗೆ ಅವರನ್ನು ಅವರನ್ನು ಅಧ್ಯಕ್ಷರನ್ನಾಗಿ ಇವರನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಮೊನ್ನೆ ರಮೇಶ್ ಜಾರಕಿಹೊಳಿ ಬಂದಿರೋ ಮಾತಿದೆ, ರಮೇಶ್ ಕತ್ತಿ ಅವರ ಜೊತೆ ಇನ್ನೂ ಸಂಬಂಧ ಒಳ್ಳೆಯದಿದೆ, ಇವೆಲ್ಲ ಏನು ಘಟನೆಗಳಾಗಿದೆ ಎಲ್ಲ ಘಟನೆಗಳಾಗಬಾರ್ದು ಅಂತ ವಿಚಾರ, ಚುನಾವಣೆ ಸಂದರ್ಭ ಘಟನೆಗಳೇನಿದ್ದಲ್ಲ ಮಾತಿನ ಸಮರಗಳೇನಿದೆ ಅವೆಲ್ಲ ಆಗಬಾರ್ದು, ಅದು ಆಗೋ ಸಂದರ್ಭದಾಗ ಹೊರಗಿರೋದು ಮತ್ತು ಅದೆಲ್ಲ ಮುಗಿದ್ಕೊಳ್ಳಿ ಬಂದು ಹೇಳೋದು ಮತ್ತು ಇದನ್ನು ಬಿಟ್ಟು ಮತ್ತೇನು ಮಾಡ್ತಾನೆ ನಾವು ನಿಮ್ಮ ಜೊತೆ ಮಾತಾಡಿದ್ರೆ ಸರ್ ಮಾತುಕತೆಗೆ ಅದಕ್ಕೆ ರಾಜಕಾರಣದ ಕೊಡ್ಲಿಕ್ಕೆ ಕೊಡುವಲ್ಲಿ ತೊಗೊಂಡು ಹೋಗ್ತೇನೆ, ಮಾತುಕತೆಗೆ ಅದಕ್ಕೆ ಏನು ಸಂಬಂಧನೇ ಆಗಿಲ್ಲ। ಭಾಳ ದಿವಸ ಅಂದರೆ 2 ತಿಂಗಳ ಹಿಂದೆ, ಈಗೇನು ಮಾತಾಡಿಲ್ಲ, 2 ತಿಂಗಳ ಹಿಂದೆ ಮಾತಾಡಿದೆ। ಯಾಕಂದ್ರೆ ಲಾಸ್ಟ್ ಟೈಮ್ ತಮ್ಮ ಅಧ್ಯಕ್ಷ ಮಾಡುವಂಥ ಸಂದರ್ಭದಲ್ಲಿ ಸಂಖ್ಯಾಬಲ ಹೆಚ್ಚು ಕಡಿಮೆ ಇದ್ದರೂ ರಮೇಶ್ ಕತ್ತಿನ ಆಗಬೇಕಂತ ಹೇಳಿ ನಾನೇ ಹೇಳಿ ಅವ್ರು ಮಾಡೀನಿ ಅಂತ ಅವ್ರು ಹೇಳಿದ್ರು। ಸ್ವಾಭಾವಿಕ ಅದು ನಿಜವಾದ ಸಂಗತಿ ಆಗಿನ ಸಂದರ್ಭದಲ್ಲಿ ತಮ್ಮ ಮಾತಿನ ಮೇಲೆ ಹಿಡಿತಾ ಇರಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಹಿರಿ ಈಗ ಲಕ್ಷ್ಮಣ ಸವದಿ ಕೊಟ್ಟರು ಸ್ವೀಕಾರ ಮಾಡಬೇಕು, ಅಣ್ಣಾಸಾಹೇಬ್ ಜೊಲ್ಲೆ ಕೊಟ್ಟರು ಸ್ವೀಕಾರ ಮಾಡಬೇಕು, ರಾಜು ಕಾಗಿ ಕೊಟ್ಟರು ಸ್ವೀಕಾರ ಮಾಡಬೇಕು, ರಮೇಶ್ ಜಾರಕಿಹೊಳಿ ಹೇಳಿದ್ರು ಸ್ವೀಕಾರ ಮಾಡಬೇಕು, ಹಿರಿಯರು ಇವತ್ತು ಮಾರ್ಗದರ್ಶನ ಮಾಡಿದ್ರೆ ಅದು ಸ್ವೀಕಾರ ಇವತ್ತು ದಿವಸ ಒಬ್ಬ ಅನುಭವ ಮಾತಿಂದ ಹೇಳ್ತಾರೆ ಅದು ಸ್ವೀಕಾರ। ತಾವು ಮಾತು ಹೇಳಿದ್ರೆ ಅಶ್ವಮೇಧಕ್ಕೆ ಏನಾದರೂ ನಾವು ಕಟ್ಟಿ ಹಾಕ್ತೀವಿ ಡಿಸಿಸಿ ಬ್ಯಾಂಕ್ನಲ್ಲಿ, ಡಿಸಿಸಿ ಬ್ಯಾಂಕ್ನಲ್ಲಿ ಸಹಕಾರಿ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಸಹಕಾರಿ ಕ್ಷೇತ್ರಕ್ಕೆ ಒಂದೊಂದು ಹೋಲಿಕೆ ಮಾಡುವಂಥ ಪ್ರಶ್ನೆ ಇಲ್ಲ। ಆ ರಾಜಕೀಯ ಕ್ಷೇತ್ರ ಬಂದಾಗ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ। ओके। आपल्या अश्वमेध यज्ञ रोखून धरू या विधानाबाबत कत्ती म्हणाले की सहकारी आणि राजकीय क्षेत्राशी तुलना करण्याचा प्रश्नच येत नाही, राजकारणात त्या विषयावर बोलायची वेळ आल्यावर मी बोलेन असेही रमेश कत्ती यांनी स्पष्ट केले। विनोद कोलकार, KMM मराठी, बेळगाव।